ಮಾಡಿದ್ದಾರೆ ನಾವು ಪೂರ್ಣ ಪ್ರಮಾಣದಲ್ಲಿ. ಅದಕ್ಕಾಗಿ ಈ ಒಂದು ನೆಲೆಯಲ್ಲೇ ಅವರು ಹೊಂದಾಣಿಕೆ ಆಗಿದ್ದಾರೆ ವಿನಃ ಒಳಗಿನ ಆತ್ಮೀಯತೆ ಮೊದಲಿನಿಂದಲೂ ಇಲ್ಲ, ಈಗೂ ಇಲ್ಲ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಏನೋ ಆಗಲಿ ಫಡ್ನವೀಸರು ಮಾತ್ರ ಈಗಿನ ಮಟ್ಟಿಗೆ ಚೀಫ್ ಮಿನಿಸ್ಟರ್ ಆಗೋ ಸಾಧ್ಯತೆಗಳಿದ್ದಾವೆ. ಸಿಂಧೆ ಅವರು ಯಾಕೆಂದ್ರೆ ಇಡೀ ಇಂಡಿಯಾ ಒಂದು ಆದ್ರೆ ಮಾತ್ರ 146 ಸೀಟ್ ಆಗ್ತಾವೆ, ಇಲ್ಲಾಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಅದು ಅಜಿತ್ ಪವಾರ ಈ ಒಂದು ಇಂಡಿಯಾ ಗಠಬಂಧನ್ ಜೋಡಿ ಹೊಂದಾಣಿಕೆ ಮಾಡೋ ಸಾಧ್ಯತೆ ಭಾಳ ಕಡಿಮೆ ಇದ್ದಾವೆ. ಯಾಕಂದ್ರೆ ಅವ್ರ ಅನೇಕ ಆರೋಪಿತ ಒಂದು ಏನು ಕೆಲಸಗಳಾಗಿದ್ದಾವೆ. ಅದರಿಂದಾಗ 70-80 ಕೋಟಿ ರೂಪಾಯಿಗಳ ಆರೋಪದ ಇಡೀ ನನ್ನ ಪ್ರಭಾವ ಆಗುವುದು ಅಂತ ತಿಳ್ಕೊಂಡು ಅವ್ರು BJPಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಹೀಗಾಗಿ ವಿರೋಧ ಪಕ್ಷದ ನಾಯಕಾಗಿ ಯಾಕಂದರೆ 57 ಸೀಟುಗಳಿದ್ದಾವೆ, 57 ಶಾಸಕರ ಬೆಂಬಲ ಇರುವುದರಿಂದ ವಿರೋಧ ಪಕ್ಷದ ನಾಯಕಾಗಿ ತಮ್ಮ ಪಾರ್ಟಿಯನ್ನು ಕಟ್ಟಿಕೊಳ್ಳುವಲ್ಲಿ ಮತ್ತು ಮುಂಬರುವ ಮುಂಬೈಯ ಎಲೆಕ್ಷನ್ಗೆ ಹೆಲ್ಪ್ ಆಗುವ ದೃಷ್ಟಿ ಇಟ್ಕೊಂಡು ಹೊಸ ಗೇಮ್ ಆಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದ್ದಾರೆ ನಮ್ಮ ಶಿಂದೆ ಅವರು, ಏಕನಾಥ್ ಶಿಂದೆ ಅವರು. ಹೀಗಾಗಿ ಒಟ್ಟಾರೆ ಗೋದಲಾಗಿದೆ ಮಹಾರಾಷ್ಟ್ರದಲ್ಲ ಯಾರು ಆಗ್ಬೋದು ಮುಖ್ಯಮಂತ್ರಿ ಅನ್ನೋದು ಕೊನೆಯ ಕ್ಷಣದವರೆಗೂ ನಿಗೂಢ ಆಗ್ತಾ ಹೋಗ್ತಾ ಇದೆ. ಮೋದಿ ಶಾರ್ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ನಮ್ಮ ಏನು ಫಡ್ನವೀಸ್ ಬೇಕಾಗಿಲ್ಲ, ಅದರ ಅನಿವಾರ್ಯತೆ. ಈ ಮಧ್ಯದಲ್ಲೇ ಇನ್ನೊಂದು ಮಾತು ಕೇಳಿ ಬರ್ತದೆ, ಏನಪ್ಪ ಅಂದ್ರೆ ನಮ್ಮ ಗಡ್ಕರಿ ಅವರು CM ಆಗ್ಬೋದು ಏನೋ ಅನ್ನುವಂಥ ಒಂದು ಹೊಸ ಜಾಲನ್ನು ಅಥವಾ ಒಂದು ಹೊಸ ಎಸೆತನ್ನು ಹಾಕ್ತಾ ಇದ್ದಾರೆ. ಅದು ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಅನ್ನೋ ಸಹಿತ ಮಾತಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವರು ಈ ಒಂದು ಮಹಾರಾಷ್ಟ್ರವನ್ನು ಬಿಟ್ಟು ದೆಹಲಿಗೆ ಹೋಗಿದ್ದರಿಂದಾಗಿ ಇಲ್ಲಿ ಸಂಪರ್ಕ ಯಾವ ಪ್ರಮಾಣದಲ್ಲಿ ಇರಬೇಕಾಗಿತ್ತು ಆ ಪ್ರಮಾಣದಲ್ಲಿ ಇಲ್ಲ. ಅವರಿಗೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ ಅನ್ನೊಂದು ಮಾತು ಕೈ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಒಂದೆಲ್ಲ ಚಿತ್ರವನ್ನು ಬಿಡಿಸ್ಕೊಂಡು ನೋಡಿದಾಗ RSS ಮತ್ತು ಮೋದಿ ಅವರ ಮಧ್ಯದಲ್ಲ ಇನ್ನೂ ಹೊಂದಾಣಿಕೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗೋ ಜೊತೆಗೆ ಶಿಂದೆ ಈ ಎಲ್ಲ ಗದ್ದಲಗಳಿಗೆ ಈ ನಡುವೆ ವಿಶೇಷ ಒಬ್ಬ ನಾಯಕರಾಗಿ ಬಿಟ್ಟು ಬರ್ತಾ ಇದ್ದಾರೆ. ಅವರು ಮೋಸ್ಟ್ಲಿ ನಾಳೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ, ಉದ್ಧವ್ ಠಾಕ್ರೆ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ. ಯಾಕಂದ್ರೆ ಈ ಮುಂಬೈ ಎಲೆಕ್ಷನ್ ಅವ್ರ ಪಾಲಿಗೆ ಏನಪ್ಪ ಭಾಳ ಮಹತ್ವದ ರಾಜಕೀಯ ಭವಿಷ್ಯದ ದೃಷ್ಟಿ ಇಟ್ಕೊಂಡು. ಹೀಗಾಗಿ ಇವತ್ತು ಮಹಾರಾಷ್ಟ್ರ ಮಾತ್ರ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಲ್ಲ ಅಂತ ಸ್ಥಿತಿಗೆ ಬಂದಂಥದ್ದು. ಶಿಂದೆ ವಿರೋಧ ಪಕ್ಷದ ನಾಯಕರು ಆದರೂ ಅಡ್ಡಿ ಇಲ್ಲ, BJP ಸವಾಸ ಬೇಡ ಅನ್ನೋ ಸ್ಥಿತಿಗೆ BJPಗೆ RSS ಏನೋ ತಿಳ್ಕೊಳ್ಳಿ ನಮಗೆ ಬೇಕಾದಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು. RSSಗೆ ಫಡ್ನವೀಸ್ ಅಥವಾ ನಿಶ್ಚಿತವಾಗಿಯೂ ಮೋದಿ ಅವರಿಂದ ದೂರ ಇರುವಂಥ ವ್ಯಕ್ತಿ ಇಲ್ಲಿ ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ BJPದು RSS ಅತ್ಯಂತ ಆತ್ಮೀಯ ಮನುಷ್ಯ ಅಲ್ಲಿ ಆಗಲಿ ಅನ್ನುವಂಥ ಈ ಒಂದು ಏನಪ್ಪ ಅಂತಂದ್ರೆ ದಾಳವನ್ನು ಹಾಕ್ತಾ ಇದ್ದಾರೆ RSS ಅವರು. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನೋಡ್ಬೇಕಾಗ್ಯದ. ಒಳ್ಳೆಯ ರಾಜಕೀಯ ರಣರಂಗ ಇವತ್ತು ಮುಂಬೈದಲ್ಲಿ ಕೂಡಿದ ಮುಂಬೈ, ದಿಲ್ಲಿ, ನಾಗ್ಪುರ್ ಇವು 3 ಕಡೆ. ಇದರಲ್ಲಿ ಯಾರು ನಾಗ್ಪುರ್ ಗೆಲ್ತದನೋ, ದಿಲ್ಲಿ ಅಂದರೆ ಮೋದಿ ಗೆಲ್ತಾರೋ ಅಥವಾ ಇನ್ನೊಂದು ಮುಂಬೈದಲ್ಲಿ ಇಲ್ಲಿಯ ಅರ್ಥವ್ಯವಸ್ಥೆಗೆ ಗೆಲ್ತದನೋ ನೋಡೋಣ ಕಾದ. ಯಾಕಂದ್ರೆ ಡಿಸೆಂಬರ್ 5 ಬಂತು, ಅವತ್ತು ಏನಾಗ್ತಾನೆ ನೋಡೋಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ಒಂದರೇನು.